ಕಣ್ಣಿಗೆ ಕಣ್ಣು ಅನ್ನುವಂತಹ ರೀತಿಯಲ್ಲಿ ನಡೀತಾ ಇರುವಂತಹ ಯುದ್ಧ ಯಾವ ಭೀಕರ ಸ್ವರೂಪವನ್ನು ಪಡ್ಕೊಳ್ತಿದೆ ಅಂತ ಹೇಳಿದ್ರೆ ಜಗತ್ತನ್ನೇ ಅಂಧಕಾರಕ್ಕೆ ತಳ್ಳುವಂತಹ ಮತ್ತು ಜಾಗತಿಕವಾಗಿ ಅನೇಕ ರಾಷ್ಟ್ರಗಳಲ್ಲಿ ಭಾರತ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ತೈಲದ ಕೊರತೆ ಎದುರಾಗುವ ಎಲ್ಲ ಸಾಧ್ಯತೆಗಳನ್ನು ಕೂಡ ಈ ಯುದ್ಧ ತೋರಿಸ್ತಾ ಇದೆ. ಆ ಸ್ವರೂಪದ ಭೀಕರತೆಯ ಕಡೆಗೆ ಈ ಯುದ್ಧ ಈಗ ಹೆಜ್ಜೆಗಳನ್ನು ಇಡ್ತಾ ಇದೆ. ಅದರ ಬಗ್ಗೆ ವರದಿ ನಿಮ್ಗೆ ತೋರಿಸ್ತೀನಿ. ವಿಶ್ವದಲ್ಲಿ ತೈಲ ಬಿಕ್ಕಟ್ಟಿಗೆ ಮುನ್ನುಡಿ ಬರೆದ ಇಸ್ರೇಲ್, ಜಗತ್ತಿನ ಅತಿ ದೊಡ್ಡ ಎಲ್ಪಿಜಿ ಘಟಕವೇ ಸರ್ವನಾಶ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪಡಬಾರದ ಪಾಡು ಪಡುತ್ತಿರೋ ಹೊತ್ತಲ್ಲೇ ಕೊಲ್ಲಿ ಕಾಳಗದಲ್ಲಿ ಜಗತ್ತಿನ ಅತಿ ದೊಡ್ಡ ಎಲ್ಎನ್ಜಿ ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿ ಸರ್ವನಾಶ ಮಾಡಿದೆ. ಇಡೀ ಯುರೋಪ್ ದೇಶಗಳ ಮನೆ ಮನೆಗೂ ಎಲ್ಎನ್ಜಿ ಸಿಲಿಂಡರ್ ಪೂರೈಸುತ್ತಿದ್ದ ಅತಿ ದೊಡ್ಡ ಘಟಕಕ್ಕೆ ಇಸ್ರೇಲ್ ಕ್ಷಿಪಣಿ ಅಪ್ಪಳಿಸಿದೆ. ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪವಾದ ಸೌತ್ ಪಾರ್ಸ್ ದ್ರವೀಕೃತ ನೈಸರ್ಗಿಕ ಅನಿಲ ಸ್ಥಾವರ ಈಗ ಹೊತ್ತಿ ಉರಿಯುತ್ತಿದೆ. ಹೇಳಿ ಕೇಳಿ ಕತಾರ್ ಇಸ್ರೇಲ್ಗೆ ಮಿತ್ರ ರಾಷ್ಟ್ರ. ಇರಾನ್ ಮೇಲಿನ ಕೋಪಕ್ಕೆ ಮಿತ್ರನ ಮೇಲೆ ಇಸ್ರೇಲ್ ಕ್ಷಿಪಣಿ ಹಾಕಿ ದೊಡ್ಡ ಎಡವಟ್ಟು ಮಾಡಿದ್ದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಅರ್ಧ ಜಗತ್ತಿಗೆ ಈಗ ಗ್ಯಾಸ್ ಪೂರೈಕೆಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇರಾನ್ ಜೊತೆ ಕತಾರ್ ಒಡೆತನದಲ್ಲಿರುವ ಎಲ್ಎನ್ಜಿ ಸ್ಥಾವರ ಇದು. ಇರಾನ್ನಲ್ಲಿ ದಕ್ಷಿಣ ಪಾರ್ಸ್ ಭಾಗಕ್ಕಿದ್ರೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ನಲ್ಲಿ ಈ ಅನಿಲ ಸ್ಥಾವರ ಹಂಚಿಕೆಯಾಗಿದೆ. 51 ಟ್ರಿಲಿಯನ್ ಘನಮೀಟರ್ ನೈಸರ್ಗಿಕ ಅನಿಲ ಉತ್ಪಾದಿಸುವ ಅತಿ ದೊಡ್ಡ ಕೇಂದ್ರ ಇದು. ಇರಾನ್ ಒಡೆತನದ ದಕ್ಷಿಣ ಪಾರ್ಸ್ ದಿನಕ್ಕೆ 730 ಮಿಲಿಯನ್ ಘನಮೀಟರ್ ಅನಿಲ ಉತ್ಪಾದಿಸಿದ್ರೆ, ಉತ್ತರ ಫೀಲ್ಡ್ನಲ್ಲಿ ವರ್ಷಕ್ಕೆ 77 ಮಿಲಿಯನ್ ಟನ್ ಅನಿಲ ಉತ್ಪಾದಿಸುತ್ತೆ. ಯುರೋಪ್ ದೇಶಗಳಿಗೆ ಗ್ಯಾಸ್ ಸಪ್ಲೈ ಆಗೋ ಏಕೈಕ ಸ್ಥಾವರ ಅಂತಾನೂ ಕರೆಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಭಾರತ, ಚೀನಾ ಸೇರಿ ಪಶ್ಚಿಮ ಏಷ್ಯಾಗಳಿಗೂ ಇಲ್ಲಿಂದಲೇ ಎಲ್ಪಿಜಿ ಪೂರೈಕೆ ಆಗ್ತಿದೆ. ಇಂಥ ಅತಿ ದೊಡ್ಡ ಎಲ್ಎನ್ಜಿ ಅನಿಲ ಸ್ಥಾವರಕ್ಕೆ ಇಸ್ರೇಲ್ ಬಾಂಬ್ ಅಪ್ಪಳಿಸಿದೆ. ಆದರೆ ಇರಾನ್ ಮೇಲಿನ ಕೋಪಕ್ಕೆ ದಕ್ಷಿಣ ಪಾರ್ಸ್ಗೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ಗೆ ಬಾಂಬ್ ಎಫೆಕ್ಟ್ ತಟ್ಟಿದ್ದು ಕತಾರ್ ನೈಸರ್ಗಿಕ ಅನಿಲ ಸ್ಥಾವರನೂ ಕ್ಲೋಸ್ ಆಗಿದೆ. ಇಸ್ರೇಲ್ನಿಂದ ಅಸಲುಯೇ ಅನಿಲ ಸ್ಥಾವರವೂ ಧ್ವಂಸ. ಬರೀ ದಕ್ಷಿಣ ಪಾರ್ಸ್ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇರಾನ್ನ ಪ್ರಮುಖ ಇಂಧನ ಕೇಂದ್ರವಾಗಿರುವ ಬುಷೆಹರ್ನಲ್ಲಿರುವ ಇರಾನ್ನ ಅಸಲುಯೇ ಅನಿಲ ಸೌಲಭ್ಯಗಳ ಮೇಲೆ ದಾಳಿಯಾಗಿದೆ. ಇಡೀ ಅಸಲುಯೇ ತೈಲ ಘಟಕವೇ ಬೂದಿಯಾಗಿ ಹೋಗಿದೆ. ಇಸ್ರೇಲ್ ದಾಳಿಗೆ ಕೆರಳಿರುವ ಇರಾನ್ ಕತಾರ್ನಲ್ಲಿರುವ ರಾಸ್ ಲಫಾನ್ ಮೇಲೆ ದಾಳಿ ಮಾಡಿದೆ. ಈ ಹಿಂದೆಯೂ ಇದೇ ರಾಸ್ ಲಫಾನ್ ಅನಿಲ ಸ್ಥಾವರಕ್ಕೆ ಇರಾನ್ ಡ್ರೋನ್ ಬಾಂಬ್ ಹಾಕಿತ್ತು. ಆದರೆ ಅದು ಸಣ್ಣ ಮಟ್ಟದಲ್ಲಿತ್ತು. ಈಗ ದೊಡ್ಡ ಬಾಂಬ್ ಹಾಕಿದ್ದು ರಾಸ್ ಲಫಾನ್ ಘಟಕವೇ ಬಂದಾಗಿದೆ. ಅನಿಲ ಸ್ಥಾವರಗಳ ಮೇಲಿನ ದಾಳಿಗೆ ಕೆರಳಿದ ಟ್ರಂಪ್, ಇಸ್ರೇಲ್ಗೆ ಕಿವಿ ಹಿಂಡಿ ಇರಾನ್ಗೆ ವಾರ್ನಿಂಗ್. ಇರಾನ್ ದೇಶವನ್ನ ನೆಲಸಮ ಮಾಡ್ತೀನಿ ಅಂತ ಟ್ರಂಪ್ ಹಠಕ್ಕೆ ಬಿದ್ದು ಯುದ್ಧ ಶುರು ಮಾಡಿದ್ರು. ಆದರೆ ಯುದ್ಧದಿಂದ ಇಡೀ ಜಗತ್ತಿಗೆ ತೈಲ ಬಾಂಬ್ ಬಿದ್ದಿದೆ. ಎಲ್ಪಿಜಿ ಸಿಲಿಂಡರ್ಗಳ ಪೂರೈಕೆಯಾಗದೆ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಇಂಥ ಹೊತ್ತಲ್ಲಿ ನೈಸರ್ಗಿಕ ಅನಿಲ ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಇರಾನ್ಗೂ ತಮ್ಮ ಸೋಷಿಯಲ್ ಟ್ರುತ್ ಖಾತೆಯಲ್ಲಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. 20ನೇ ದಿನ ಯುದ್ಧದಲ್ಲಿ ಕೊಲ್ಲಿ ರಾಷ್ಟ್ರಗಳ ಕಾಳಗದಲ್ಲಿ ತೈಲ ಘಟಕಗಳು, ಅನಿಲ ಸ್ಥಾವರಗಳೇ ಸರ್ವನಾಶ ಆಗ್ತಿದೆ. ನೀವು ದಾಳಿ ಮಾಡಿದ್ರೆ ನಾವು ತೈಲ ಘಟಕಗಳನ್ನು ಸ್ಫೋಟಿಸ್ತೀವಿ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಟ್ರಂಪ್ ಸಂದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇರಾನ್ ಸೇನಾ ವಕ್ತಾರ ನಿಮ್ಮ ಇಂಧನ ಪೂರೈಕೆ ಜಾಗಗಳು ಉಳಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಕ್ಷಿಣ ಇರಾನ್ನಲ್ಲಿ ಇಂಧನ ಸೌಲಭ್ಯವನ್ನ ಗುರಿಯಾಗಿಸಿದ್ದೀರಾ. ಇದಕ್ಕೆ ಪ್ರತೀಕಾರವಾಗಿ ನಾವು ಅದೇ ಥರ ದಾಳಿ ಮಾಡುತ್ತೇವೆ. ನಿಮ್ಮ ಇಂಧನ ಮತ್ತು ಅನಿಲ ಸೌಲಭ್ಯಗಳನ್ನ ಗುರಿಯಾಗಿಸುತ್ತೇವೆ. ಅಮೆರಿಕಾದ ಪ್ರಾಬಲ್ಯದ ಯುಗ ಶೀಘ್ರದಲ್ಲೇ ಕೊನೆಯಾಗಬೇಕು. ಅಮೆರಿಕ ಸಾವು ಬಯಸದಿದ್ರೆ ತಕ್ಷಣ ಇರಾನ್ ಬಿಟ್ಟು ಹೋಗಬೇಕು. ಇರಾನ್ ಬಿಟ್ಟು ಹೋಗದಿದ್ರೆ ಅಮೆರಿಕ ಸಾವನ್ನ ನೋಡುತ್ತೆ ಅಂತ ಇರಾನ್ ಸೇನಾ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಿಂದ ಇನ್ನಷ್ಟು ಕೆರಳಿರುವ ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆ ಇರಾನ್ನ ಪ್ರಮುಖ ಕ್ಯಾಂಪ್ಗಳನ್ನು ಉಡಾಯಿಸುತ್ತಿದೆ.
ಇನ್ನೊಂದು ಕಡೆ ಇರಾನ್ ಸದ್ದಿಲ್ಲದೆ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟಿಂಗ್ ಶುರು ಮಾಡಿದೆ ಅಂತ ಸುದ್ದಿ ಹರಿದಾಡುತ್ತಿದೆ. ಯಾಕಂದ್ರೆ ಅಫ್ಘಾನಿಸ್ತಾನ ಪ್ರಧಾನಮಂತ್ರಿ ಅನ್ನೋ ಹೆಸರಿನ ಎಕ್ಸ್ ಖಾತೆಯಲ್ಲಿ ಇರಾನ್ ಭೂಮಿಯೇ ನಡುಗುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಇರಾನ್ನಲ್ಲಿ ಭೂಮಿ ಕಂಪಿಸುತ್ತಿದೆ, ರಸ್ತೆ ಬದಿಯಲ್ಲಿ ಟ್ರಕ್ಗಳು ಅಲುಗಾಡುತ್ತಿವೆ, ಪರ್ವತಗಳಿಂದ ಧೂಳು ಮೇಲೆ ಬರುತ್ತಿದೆ. ಇದು ಸ್ವಾಭಾವಿಕವಲ್ಲ. ಈ ವಾರದಲ್ಲಿ ಇದು 4ನೇ ಸಲ ಭೂಮಿ ಕಂಪಿಸುತ್ತಿರೋದು. ಇದು ನೈಸರ್ಗಿಕ ವಿಕೋಪವೋ ಪರಮಾಣು ಪರೀಕ್ಷೆಗಳು ಅಂತ ವಿಡಿಯೋ ಶೇರ್ ಆಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಫುಜೈರಾ ಬಂದರಿನಲ್ಲಿ ತೈಲ ಲೋಡಿಂಗ್ ಘಟಕಕ್ಕೂ ಬಾಂಬ್ ಬಿದ್ದಿದೆ. ಕುವೈಟ್ನ 2 ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ 2 ಡ್ರೋನ್ ದಾಳಿಗಳನ್ನ ನಡೆಸಿದೆ. ಒಂದು ಅಲ್ ಅಹ್ಮದಿ ಬಂದರು ಸಂಸ್ಕರಣಾಗಾರ ಭಸ್ಮವಾಗಿದೆ. ಇನ್ನೊಂದು ಅಬ್ದುಲ್ಲಾ ಬಂದರು ಸಂಸ್ಕರಣಾಗಾರಕ್ಕೂ ಬೆಂಕಿ ಬಿದ್ದಿದೆ. ಏನೇ ಆಗಲಿ 19 ದಿನಗಳಿಂದ ಆಗ್ತಿರೋ ಘೋರ ಯುದ್ಧದಲ್ಲಿ ಇಷ್ಟು ದಿನ ಸರ್ಕಾರಿ ಕಚೇರಿಗಳು, ನಾಗರಿಕ ಪ್ರದೇಶಗಳು ಮಾತ್ರ ಟಾರ್ಗೆಟ್ ಆಗ್ತಿತ್ತು. ಈಗ 20ನೇ ದಿನದ ಯುದ್ಧದಲ್ಲಿ ತೈಲ ರಾಷ್ಟ್ರಗಳ ತೈಲ ಸ್ಥಾವರಗಳೇ ಸ್ಫೋಟವಾಗ್ತಿವೆ. ಈ ಯುದ್ಧಕ್ಕೆ ಇತಿಶ್ರೀ ಹಾಡದಿದ್ರೆ ಇಡೀ ಜಗತ್ತಿನಲ್ಲೇ ಪೆಟ್ರೋಲ್, ಡೀಸೆಲ್ ಮತ್ತು LPG ಅನಿಲಕ್ಕೆ ಹಾಹಾಕಾರ ಶುರುವಾಗೋದ್ರಲ್ಲಿ 2 ಮಾತಿಲ್ಲ. ಭಾರತಕ್ಕೆ ಗ್ಯಾಸ್ ಟ್ರಬಲ್ ಶುರುವಾಗುತ್ತಾ? ದೇಶದಲ್ಲಿ ಈಗಾಗಲೇ ಗ್ಯಾಸ್ ಸಮಸ್ಯೆ ಮಿತಿಮೀರಿದೆ. ಈ ಹೊತ್ತಲ್ಲೇ ಭಾರತಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಭಾರತಕ್ಕೆ LPG ರಫ್ತು ಮಾಡುತ್ತಿದ್ದ ಕತಾರ್ ಮೇಲೆ ಇರಾನ್ ದಾಳಿ ಮಾಡಿದ್ದು ರಾಸ್ ಲಫಾನ್ ಅನಿಲ ಘಟಕ ಹೊತ್ತಿ ಉರಿದಿದೆ. ವಿಶ್ವದ ಅತಿ ದೊಡ್ಡ LNG ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ಮಾಡಿರುವ ಕಾರಣಕ್ಕೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $116. ಸೆನ್ಸೆಕ್ಸ್ 2497 ಅಂಕ, ನಿಫ್ಟಿ 775 ಅಂಕ ಕುಸಿತ. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಪತನ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ಷೇರು ಮಾರುಕಟ್ಟೆಗೆ ಹೊಡೆತ ಬಿದ್ದಿದೆ. 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $116ಗೆ ಏರಿದೆ. ತೈಲ ಬೆಲೆ ಏರಿಕೆಯಿಂದ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 2497 ಅಂಕ, ನಿಫ್ಟಿ 775 ಅಂಕಗಳಿಗೆ ಕುಸಿದಿದೆ. ಹಾಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಪತನ ಕಂಡಿದ್ದು, ಅಮೆರಿಕದ $1 ಕೊಂಡುಕೊಳ್ಳಲು ಭಾರತದ $92.36 ಕೊಡಬೇಕಿದೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಇಂಧನ ದರ ಏರಿಕೆ ಸಾಧ್ಯತೆಗಳೇ ಹೆಚ್ಚಿವೆ. ಆದರೆ ಯುದ್ಧದ ಪರಿಣಾಮ ಸದ್ಯಕ್ಕೆ ಭಾರತಕ್ಕಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ಸಮರ್ಥನೆ. Exports, the domestic consumption is a priority, and government will review, looking into the situation. LNG control order amendments, I will again say that in that control order, the supplies to the domestic consumers has been prioritized, and that is still the case as on today. For others also the LNG is available. Yesterday also some question was asked on some captive power plant. So the answer to that is the same. The LNG is available. Those who want can contact GAIL or the marketing divisions of Indian Oil Corporation. And regarding online supplies, I am reiterating again and again on every day, our supplies have not dipped. Yesterday also there was a booking, online book, total booking of 56 lakhs and the supply was 55 lakhs. 54,91,000. ಯುಗಾದಿ ಹೋಳಿಗೆ ಊಟಕ್ಕೂ ಗ್ಯಾಸ್ ಟ್ರಬಲ್. ಸೌದೆ ಒಲೆಯಲ್ಲಿ ಹೋಳಿಗೆ ಮಾಡಿ ಊಟ. ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಸೌದೆ ಒಲೆ ಬಳಕೆ ಮಾಡಲಾಗ್ತಿದೆ. ವಿದ್ಯಾರ್ಥಿ ಭವನದಲ್ಲಿ ಸೌದೆ ಒಲೆಯಲ್ಲಿ ದೋಸೆ, ಪೂರಿ ಮಾಡಿಕೊಂಡು ಎಲೆಕ್ಟ್ರಿಕಲ್ ಸ್ಟವ್ನಲ್ಲಿ ವಡೆ ತಯಾರಿಸಲಾಗ್ತಿದೆ. ಯುಗಾದಿ ಹಬ್ಬ ಫಸ್ಟ್ ಸಿಲಿಂಡರ್ಗೆ, ಸೌದೆ ಒಲೆಗೆ ಎಲ್ಲ ಪೂಜೆ ಮಾಡಿದ್ವಿ. ಯಾಕಂದರೆ ಇವಾಗ ಅದೇ ನಮಗೆ ದೇವರು, ಅದರಿಂದನೇ ಮುನ್ನಡೆಸ್ತಾ ಇರೋದು. ಸೊ ಈಗ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬರೀ LPG ಒಂದೇ ನಂಬಲಿಲ್ಲ. ಮುಂಚೆ ಎಲ್ಲ ಬರೀ LPG ಇತ್ತು. ಈಗ ಇಂಡಕ್ಷನ್ ಸ್ಟವ್ ಹಾಕಿದ್ದೀವಿ. ಒಂದು ದೋಸೆ ಒಲೆನ ಸೌದೆ ಒಲೆ ಕನ್ವರ್ಟ್ ಮಾಡಿದ್ದೀವಿ. ಈಗ 2 ದಿವಸದಿಂದ ಜನಗಳದ್ದು ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ ಅಂತಲೇ ಇದೆ ಸೌದೆ ಒಲೆ ದೋಸೆ. ಮುಂದೆ ಪ್ರತಿದಿನ ಮಾಡಲಿಕ್ಕೆ ವಿ ಕೆನಾಟ್ ಗ್ಯಾರಂಟಿ, ಬಿಕಾಸ್ ಸೌದೆ ಅವೈಲಬಿಲಿಟಿ ಅದು ಮಾಡೋದು ಕಷ್ಟ. ಮತ್ತು
ಮಲ್ಲೇಶ್ವರಂನ ಬೈಟು ಕೆಫೆ ಟೆಂಪಲ್ ಮಿಲ್ಸ್ನಲ್ಲೂ ಯುಗಾದಿ ಹೋಳಿಗೆ ಊಟಕ್ಕಾಗಿ ಜನರು ಗಂಟೆಗಟ್ಟಲೆ ಕಾದು ಕೂತಿದ್ದರು. ಸೌದೆ ಒಲೆಯಲ್ಲೇ ಎಲ್ಲರಿಗೂ ಅಡುಗೆ ಮಾಡಿಕೊಡಲಾಯಿತು. ದಿನವೇ ಇದನ್ನೇ ಮಾಡಬೇಕು ಅಂದ್ರೆ ಕಷ್ಟ ಅಂತಾರೆ ಮ್ಯಾನೇಜರ್. ಮಾಡಬಾರದೆನ್ನೋ ಉದ್ದೇಶದಿಂದ ನಾವು ಒಂದು 2 ಸಿಲಿಂಡರ್ಗಳನ್ನು ತೆಗೆದಿಟ್ಟು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ನಮ್ಮದು ಹಬ್ಬಕ್ಕೆ ಕ್ಯಾರಿಯರ್ ಅತಿ ಹೆಚ್ಚು ಹೋಗ್ತಾ ಇತ್ತು, ಅಂದರೆ ಒಂದು 300-400 ಕ್ಯಾರಿಯರ್ ಹೋಗ್ತಾ ಇತ್ತು. ನಾವು ಫ್ರೀ ಬುಕ್ಕಿಂಗ್ ತಗೊಳ್ತಾ ಇದ್ವಿ. ಈ ಸಲ ಅದನ್ನು ಕಟ್ಔಟ್ ಮಾಡಿದ್ದೀವಿ, ತಗೊಂಡಿಲ್ಲ ಆರ್ಡ್ರ್ಗಳನ್ನು. ಗ್ರಾಹಕರಿಗೆ ಇಲ್ಲಿ ನಿರಾಸೆ ಮಾಡಬಾರ್ದು, ಇಲ್ಲ ಅಟ್ಲೀಸ್ಟ್ ಸಿಟ್ಟಿಂಗ್ ಆದರೂ ಬಂದು ಊಟ ಮಾಡಬೇಕು ಅಂತ ನಾವು. ಮಲ್ಲೇಶ್ವರಂನ ಹಳ್ಳಿ ಮನೆಯಲ್ಲೂ ಸೌದೆ ಒಲೆಯಲ್ಲೇ ಹೋಳಿಗೆ ತಯಾರಿ ಮಾಡಲಾಯಿತು. ಬರೋಬ್ಬರಿ 4,000 ಹೋಳಿಗೆಗಳನ್ನ ಸೌದೆ ಒಲೆಯಲ್ಲೇ ರೆಡಿ ಮಾಡಲಾಗಿತ್ತು. ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ದರು ಜನ. ಎಷ್ಟು ಪ್ರಿಪೇರ್ ಮಾಡಿದಿರಿ ಹೋಳಿಗೆನ? ಪ್ರಿಪೇರ್ ಒಂದು ಸಾಧಾರಣ ಒಂದು 4,000 ಹೋಳಿಗೆ ಪ್ರಿಪೇರ್ ಮಾಡಿದ್ದೀವಿ. ಯಾರನ್ನೂ ಕಸ್ಟಮರ್ ವಾಪಸ್ ಹೋಗಬಾರ್ದು, ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಡೇ ನೈಟು 2 ವರ್ಕ್ ಮಾಡ್ತಾ ಇದ್ದೀವಿ. ಸೌದೆ ಮನೆಯಲ್ಲಿ ಹೊಗೆ, ಕಸ್ಟಮರ್ಗೂ ಹೊಗೆ ಅನಿಸ್ತಾ ಇದೆ. ಆದಷ್ಟು ಬೇಗ ಗ್ಯಾಸ್ ಬಂದರೆ ಒಳ್ಳೆಯದು. ಗ್ಯಾಸ್ ಇಲ್ಲ, ಕರೆಂಟ್ ಬಾಯ್ಲರು ಮತ್ತೆ ಸೌದೆ ಒಲೆಯಲ್ಲಿ ಯೂಸ್ ಮಾಡಿ ಕೊಡ್ತಾ ಇದ್ದೀವಿ ಹುಡುಗ. ಹೀಗೆ ಎಲ್ಲ ಕಡೆಗಳಲ್ಲೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡುತ್ತಿರುವ ಕಾರಣಕ್ಕೆ ಸೌದೆ ರೇಟ್ ಕೂಡ ಸಹಜವಾಗೇ ಏರಿಕೆಯಾಗಿದೆ. 1 ಕ್ವಿಂಟಾಲ್ ಸೌದೆಗೆ ಬರೋಬ್ಬರಿ 900 ರೂಪಾಯಿ ಕೊಡಬೇಕು. ಗ್ಯಾಸ್ ಸಮಸ್ಯೆಗೂ ಮೊದಲು ಕ್ವಿಂಟಾಲ್ಗೆ 300 ರೂಪಾಯಿ ಇದ್ದ ಬೆಲೆ ಈಗ ಏಕಾಏಕಿ ದುಪ್ಪಟ್ಟಲ್ಲ 3 ಪಟ್ಟು ಹೆಚ್ಚಾಗಿದೆ. ಮಣ್ಣು ಬಂದು 30-35 ರೂಪಾಯಿ ಇತ್ತು, ಇವಾಗ 60-70 ರೂಪಾಯಿ ಆಗಿದೆ. ಇವಾಗ ಡಬಲ್ ಆಗಿದೆ. ಯಾಕಂದ್ರೆ ಈ ಗ್ಯಾಸ್ ಸಮಸ್ಯೆ ಐತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಮೊದಲಿಂದ ಇವಾಗ ಕಸ್ಟಮರ್ ಜಾಸ್ತಿ ಅವರು. ಯಾಕಂದ್ರೆ ಎಲ್ಲ ಫುಲ್ ದೇಶಕ್ಕೆ ಗೊತ್ತಲ್ಲ ಏನ್ ಸಮಸ್ಯೆ ಐತೆ ಅಂತ, ಅದರಿಂದ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ ಸದ್ಯಕ್ಕೆ. ಸೌದೆ ಇದ್ರೆ ಒಳ್ಳೇದು, ಆಗಿನ ಕಾಲದ ಪರಿಸ್ಥಿತಿ ಹೋದ್ರೆ ಒಳ್ಳೇದಾಗುತ್ತೆ. ಈಗಿನ ಇದರಲ್ಲಿ ಗ್ಯಾಸ್ ರೇಟ್ 1,500-2,000 ಕೇಳ್ತಾ ಇದ್ದಾರೆ. ಓನರ್ಗಳು ಒಪ್ಪೋದೇ ಇಲ್ಲ, ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೌದೆ ಒಳ್ಳೆ ಯಾಕಂದ್ರೆ ಜಾಗ ಕೊಡಲ್ಲ ಅವರು, ಗ್ಯಾಸ್ ಇದ್ರೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಈಗಿನ ಇದರಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ನಾವು ಬುಕ್ ಮಾಡಿದ್ರೆ ಮಿನಿಮಮ್ ಅಂದ್ರೆ 15 ಡೇಸ್ ಆಯ್ತು. ನಾನು ಬುಕ್ ಮಾಡಿನೇ ಆಯ್ತು, 15 ದಿನ ಆಯ್ತು, ಇನ್ನೂ ಬಂದಿಲ್ಲ ಗ್ಯಾಸ್. ಸೌದೆ ರೇಟ್ ಜಾಸ್ತಿ ಆಗಿದೆ. ಈ ನಾವು ಕೆಲ್ಸಕ್ಕೆ ಹೋಗಿ ಇದರಲ್ಲಿ ತಗೊಂಡು ಮಾಡ್ಕೊಂಡು ಇಡಕ್ಕಾಗಲ್ಲ. ಬೆಂಗಳೂರು ಇದರಲ್ಲಿ ತುಂಬಾ ಕಷ್ಟ ಇದೆ. ಬೆಂಗಳೂರಿನ ಹೋಟೆಲ್ಗಳ ಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಿರುವ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ PC ರಾವ್. ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಅಂದಾಜು ಇವಾಗ 250-300 ಹೋಟೆಲ್ಗಿಂತಲೂ ಹೆಚ್ಚಿಗೆ ಹೋಟೆಲ್ ಮುಚ್ಚಿದೆ. ದಿನನಿತ್ಯ 20-25 ಹೋಟೆಲ್ಗಳು ತೆರೆದಿಡುತ್ತಾ ಇಲ್ಲ. ಇದು ಬಹಳಷ್ಟು ಸಂದರ್ಭದಲ್ಲಿ 1,000 ಹೋಟೆಲ್ಗಳಿಗೆ, ಇಡೀ ಬೃಹತ್ ಬೆಂಗಳೂರಿನಲ್ಲಿ ಹತ್ತಿರ 1,000 ಹೋಟೆಲ್ಗಳು ಮುಚ್ಚುತ್ತದೆ. ಈ ಮಧ್ಯೆ ಗ್ಯಾಸ್ ಸಮಸ್ಯೆ ರಾಜ್ಯದುದ್ದಕ್ಕೂ ಈಗಲೂ ಕಾಣುತ್ತಲೇ ಇದೆ. ಕಲಬುರಗಿಯಲ್ಲಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಇರುವ ಕಾರಣ ಸಿಲಿಂಡರ್ ಸಿಗದೆ ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕಣ್ಣಿಗೆ ಕಣ್ಣು ಅನ್ನುವ ರೀತಿಯಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ನಡೆಸ್ತಾ ಇರುವಂತಹ ದಾಳಿ, ಅದರಲ್ಲೂ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ನಡೆಸ್ತಾ ಇರುವಂತಹ ದಾಳಿ, ಈ ಮೂಲಕವಾಗಿ ನ್ಯಾಚುರಲ್ ರಿಸೋರ್ಸನ್ನು, ನೈಸರ್ಗಿಕ ಸಂಪನ್ಮೂಲವನ್ನೇ ಈಗ ನಾಶ ಮಾಡಿಸ್ತಾ ಹೋದರೆ ಮುಂದೇನು ಅನ್ನುವ ಪ್ರಶ್ನೆ ಬೃಹದಾಕಾರವಾಗಿ ಬೆಳೀತಾ ಇದೆ.